ಈ ಸಿಂಹ ರಾಶಿಯಲ್ಲಿ ಜನ್ಮದಲ್ಲೇ ಕೇತು, ಸಿಂಹ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ, ಅಷ್ಟಮ ಶನಿ ಕಾಟ ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಇರುತ್ತೆ. ಆದರೆ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಷ್ಟಮ ಶನಿ, ಏಳರಾಟ ಶನಿಯಲ್ಲಿ ಅಷ್ಟಮ ಶನಿ. ನಿಮಗೆ ಸಿಂಹ ರಾಶಿಯವರಿಗೆ ಅಧಿಪತಿ ಸೂರ್ಯ ಅಂದ್ರೆ ರವಿ ಮತ್ತೆ ಶನಿ ಇವರಿಬ್ಬರು ತಂದೆ ಮಕ್ಕಳಾದರೂ ಸಹಿತ ಶತ್ರುಗ್ರಹಗಳೇ ನವಗ್ರಹಗಳಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಶತ್ರುವಿನಿಂದ ತೊಂದರೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಹೇಳಬಹುದು. ಇಂಥ ಒಂದು ಸಮಯದಲ್ಲಿ ಯಾರಾದ್ರೂ ಮಾಡ್ತಕ್ಕಂಥ ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ ಅಂದ್ರೆ ಅಥರ್ವಣ ವೇದ ವಿದ್ಯೆ ಎಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಪ್ರಯೋಗಗಳು ಅತಿ ಶೀಘ್ರವಾಗಿ ನಿಮ್ಮ ಶರೀರ ಸ್ಪರ್ಶವನ್ನ ಮಾಡತಕ್ಕಂಥ ಸಮಯ ಜೂನ್ ತಿಂಗಳು. ಎಚ್ಚರಿಕೆಯನ್ನು ವಹಿಸಿ, ಯಾರನ್ನೂ ಕೂಡ ಶತ್ರುಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಜನ ಈಗಾಗಲೇ ಎದುರಿಸ್ಬಿಟ್ಟಿದ್ದಾರೆ. ಪಂಚಮದಲ್ಲಿ ಶನಿ, ನಿಮಗೆ ಆಪರೇಷನ್ ಆಗೋಗುತ್ತೆ. ಶರೀರದಲ್ಲಿ ಯಾವುದೋ ಒಂದು ಭಾಗವನ್ನ ಕಟ್ ಮಾಡಿಬಿಡ್ತಾರೆ ಅಂತ ಎದುರಿಸ್ತಾರೆ. ಧೃತಿಗೆಡಬೇಡಿ. ನಿಮ್ಮ ಜಾತಕ ದುರ್ಬಲವಾಗಿದ್ದರೆ ಮಾತ್ರ ಆಪರೇಷನ್ ಅಂತಕ್ಕಂಥದ್ದಾಗತ್ತೆ. ಇಲ್ಲ ಅಂದ್ರೆ ಶ್ರೀಮನ್ನಾರಾಯಣನ ಅನುಗ್ರಹ ಅಂದ್ರೆ ವೈದ್ಯೋ ನಾರಾಯಣೋ ಅರಿಹಿ ಅಂತ ನಾವು ಕರಿತೇವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೈದ್ಯರನ್ನ ಶ್ರೀಮನ್ನಾರಾಯಣರಿಗೆ ಹೋಲಿಸ್ತೀವಿ ನಾವು, ಹೌದಲ್ವಾ? ಅಂದ್ರೆ ಒಳ್ಳೆಯ ಡಾಕ್ಟರ್ ನಿಮ್ಮ ಒಂದು ಪರಿಸ್ಥಿತಿಯನ್ನ ಅವಲೋಕಿಸಿ ಒಳ್ಳೆಯ ಚಿಕಿತ್ಸೆಯನ್ನ ಅಂದ್ರೆ ಮಾತ್ರೆಗಳನ್ನ ಮತ್ತೆ ಒಂದು ನಿಮಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ಸರಿಯಾದ ಒಂದು ಇಂಜೆಕ್ಷನ್ ಕೊಟ್ಟಾಗ ಬಹಳಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಶರೀರದಲ್ಲಿ ಇರ್ತಕ್ಕಂಥ ದೋಷಗಳು ಪರಿಹಾರವಾಗುತ್ತೆ ಅಂತ ಹೇಳುತ್ತೆ. ಪಂಚಮದಲ್ಲಿ ಶನಿ ಗುರುವಿನ ಕ್ಷೇತ್ರದಲ್ಲಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಿತೃಕಾರಕ ಗುರು, ಆ ಗುರು ನಿಮ್ಮ ರಾಶ್ಯಾಧಿಪತಿ ಕುಜ, ಇವರಿಬ್ಬರೂ ಪರಸ್ಪರ ಮಿತ್ರರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವರಿಬ್ಬರು ಪರಸ್ಪರ ಮಿತ್ರರಾಗಿರೋದ್ರಿಂದಾನೇ ನಿಮಗೆ ವೈದ್ಯೋ ನಾರಾಯಣೋ ಹರಿಹಿ, ಒಳ್ಳೆಯ ಡಾಕ್ಟರ್ ಅಂತಕ್ಕಂಥವರ ಅವಶ್ಯಕತೆ ಇದೆ, ವೈದ್ಯರ ಅವಶ್ಯಕತೆ ಇದೆ. ಒಳ್ಳೆ ವೈದ್ಯರನ್ನ ಹುಡುಕಿ. ಬುದ್ಧಿಶಕ್ತಿ ಅಂತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಆದರೆ ಬಹಳಷ್ಟು ಜನ ಹೇಳ್ತಾರೆ, ಇಲ್ಲ ನಿಮಗೆ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ಆಗೋಯ್ತು. ಗುರುಬಲ ಶನಿ ಬಲ ಇಲ್ಲ ಅಂತ ಅಂದ್ರೆ ಮನುಷ್ಯನ ಜೀವನ ಮುಗಿದೋಯ್ತು ಅಂತ ಅಲ್ಲ. ಚಂದ್ರ ಬಲ ಅಂತಕ್ಕಂಥದ್ದು ಮುಗಿದೋಗ್ಬೇಕು ನಿಮಗೆ. ಚಂದ್ರ ಬಲ ಮುಗಿದೋದಾಗ ನಮಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗೆ ಚಂದ್ರ ಬಲ ಅಂತಕ್ಕಂಥದ್ದು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಆದರೆ ನಿಮಗೆ ನಡೀತಕ್ಕಂಥ ಒಂದು ದಶೆಯನ್ನ ಲೆಕ್ಕಾಚಾರವನ್ನ ಮಾಡಿ, ಅದರಲ್ಲೂ ವೃಶ್ಚಿಕ ರಾಶಿಯವರು ಬಹಳಷ್ಟು ಹೇಳಿಕೆ ಮಾತನ್ನ ಕೇಳ್ತೀರಾ. ಮನಸ್ಸಿನಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಟುಕೊಂಡು ಮನೋರೋಗವನ್ನ ತರಿಸ್ಕೊಳ್ತಕ್ಕಂಥದ್ದು. ದೊಡ್ಡವರು ಹೇಳ್ತಾರೆ, ಹಾಡ್ತಾ ಹಾಡ್ತಾ ರಾಗ, ಕೊರಗ್ತಾ ರೋಗ. ಕೊರಗೋದನ್ನ ಮೊದಲು ಬಿಡಿ, ಧೈರ್ಯದಿಂದ ಮುನ್ನುಗ್ಗತಕ್ಕಂಥ ಕೆಲಸವನ್ನ ಮಾಡಿ. ಭಗವದಾಜ್ಞೇಯ, ಅವನ ಆಜ್ಞೆಯಿಂದ ನಾವು ಬಂದಿದ್ದೇವೆ. ಅವನ ಮೇಲೆ ಎಲ್ಲವನ್ನ ಹಾಕಿ ಪ್ರತಿನಿತ್ಯ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ, ನಿತ್ಯ ಕರ್ಮಗಳನ್ನ ಸರಿಯಾಗಿ ಮಾಡಿ, ಸಕಾಲಕ್ಕೆ ಆಹಾರವನ್ನ ಸೇವನೆಯನ್ನ ಮಾಡಿ, ಸಕಾಲಕ್ಕೆ ನಿದ್ರೆಗಳನ್ನ ಮಾಡಿ, ಆಯಾಸ ಅಂತಕ್ಕಂಥದ್ದನ್ನು ನೀಗಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನ ಪಡಿ. ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ 50-50 ಅಂತ ಹೇಳ್ತೇವೆ ಅನುಕೂಲಗಳು. ಒಂದು 50 ಭಾಗ ಅನಾನುಕೂಲಗಳು, ಒಂದು 50 ಭಾಗ ಅನುಕೂಲಗಳು. ಆಯ್ತು, ಏನ್ ಮಾಡೋಕ್ಕಾಗತ್ತೆ? ಇರ್ತಕ್ಕಂಥದ್ರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಸ್ತಕ್ಕಂತ ಒಂದು ಕೆಲಸವನ್ನ ಮಾಡಿ. ಊರಲ್ಲಿರೋದೆಲ್ಲ ನನಗೆ ಬೇಕು ಅಂತ ಅಂದ್ರೆ ಖಂಡಿತವಾಗಿ ಆಗಲ್ಲ. ವೃಶ್ಚಿಕ ರಾಶಿಯವರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಹಳಷ್ಟು ಆಸೆ ಅಂತಕ್ಕಂಥದ್ದನ್ನ ಪಡಬೇಡಿ, ಅತಿ ಆಸೆ ಪಡಬೇಡಿ. ಆಸೆ ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥ ಒಂದು ಗುಣಲಕ್ಷಣ, ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು ಮನುಷ್ಯನಿಗೆ ಆಸೆ. ಆದ್ರೆ ದುರಾಸೆ ಪಡ್ತಕ್ಕಂಥದ್ದು, ಅತಿ ಆಸೆಯನ್ನ ಪಟ್ಟಾಗ ಏನಾಗತ್ತೆ? ಗತಿಗೇಡಾಗತ್ತೆ. ಅದಕ್ಕೋಸ್ಕರನೇ ಅತಿ ಆಸೆ ಅಂತಕ್ಕಂಥದ್ದನ್ನ ಪಡಬೇಡಿ. ಆದಷ್ಟು ದೈವ ಶಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟು ನಡೀತಕ್ಕಂಥ ಕೆಲಸವನ್ನ ಮಾಡಿ. ಆಗ ಅನುಕೂಲಗಳು ನಿಮಗೆ ಶತಸಿದ್ಧ.